ಗುರೂಜಿ, ಒಳ್ಳೆಯದು ಕೆಟ್ಟದ್ದು ಸರಿನಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪದ ಬಳಸೋದು ಮನುಷ್ಯತ್ವಕ್ಕೆ ಒಂದು ಮೂರ್ಖತನ. ಮನುಷ್ಯತ್ವಕ್ಕೆ ಒಂದು ಮೂರ್ಖತನದ ವಿಚಾರ ಯಾವುದು ಅಂದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು. ಇದು ಮೂರ್ಖತನದ ಜೀವನ ಕೂಡ ಆಗತ್ತೆ ಇಲ್ಲಿವರೆಗೂ, ಮುಂದಕ್ಕೂ ಕೂಡ. ಇದು ತಿಳಿಯೋವರೆಗೂ ನಾವು ಮೂರ್ಖರಾಗಿದ್ದೀವಿ ಅಂತಾನೆ ಅನ್ಕೋಬೇಕಾಗತ್ತೆ. ಇವತ್ತು ಅದರ ಸತ್ಯ ಚಿತ್ರಣ ತೋರಿಸೋಣ. ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ಎರಡೂ ಇಲ್ಲ. ಇದ್ರೆ ಎಲ್ಲಿದೆ ಹೇಗಿದೆ ಹೇಳೋಕ್ಕಾಗಲ್ಲ, ಯಾರ ಕೈಲೂ ಹೇಳೋಕ್ಕಾಗಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಕೇಳಕ್ಕೆ ನಮಗೂ ಕೂಡ ಅದರ ಬಗ್ಗೆ ಸತ್ಯ ಗೊತ್ತಿಲ್ಲ. ಸೊ ಹೀಗೆ ಬದುಕ್ತಾ ಇದ್ದೀವಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದಕ್ಕೆ ಇಲ್ಲಿವರೆಗೂ ಉತ್ತರ ಯಾವ ಕಾರಣಕ್ಕೂ ಸಿಕ್ಕಿಲ್ಲ, ಮುಂದಕ್ಕೂ ಸಿಗಲ್ಲ, ಈಗಲೂ ಇಲ್ಲ. ಹಾಗಿರಬೇಕಾದ್ರೆ ನಂಬಬೇಕಾ ನಂಬಬಾರ್ದಾ? ಈ ನಂಬಿಕೆ ಆಗಲಿ, ಕಷ್ಟ ಸುಖ ಆಗಲಿ, ಒಳ್ಳೆಯದು ಕೆಟ್ಟದ್ದಾಗಲಿ, ಹಗಲು ರಾತ್ರಿ ಆಗಲಿ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ಸಿದ್ಧಾಂತ ಇರತಕ್ಕಂಥದ್ದು. ಅದಕ್ಕೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ, ಒಂದೇ ನಿಗದಿತವಾದ ವಿಚಾರ. ನಿಗದಿತವಾದ ವಿಚಾರ ಆಗಿರುತ್ತೆ. ನಿಗದಿತ ಅಂದ ಮೇಲೆ ಅದು ಹೀಗೆ ಇರಬೇಕು ಅಂತ, ಅದು ಹೀಗೆ ಇರುತ್ತೆ ಅಂತ. ಹೀಗಿರ್ಬೇಕಾ ಹಾಗಿರ್ಬೇಕಾ ಅಂದಾಗಲೇ ಸಮಸ್ಯೆ ಆಗೋದು. ಅದು ಹೀಗೆ ಇರಬೇಕು, ಅದು ಹೀಗೆ ಇರುತ್ತೆ. ಇರಬೇಕು ಅನ್ನೋದಕ್ಕಿಂತ ಇರುತ್ತೆ. ಈ ಇರಬೇಕು ಅಂದಾಗ ನಿಮ್ಮ ವೈಯಕ್ತಿಕ ಬಂತು. ಒಂದು ಹೆಣ್ಣು ಗಂಡು ಹೀಗಿರಬೇಕು, ಆಗಲ್ಲ. ಹೌದು. ಒಂದು ಮನೆ ಅಂದರೆ ಹೀಗಿರಬೇಕು, ಅದಲ್ಲ. ಅದು ಇರಬೇಕು, ಇದೆ ಅಂದಾಗ ಇರಬೇಕು ಅಂತ ಒಪ್ಕೋಬೇಕು. ಇಲ್ಲದನ್ನ ಈಗಿರಬೇಕು ಅಂತ ಹೇಳೋಕ್ಕಾಗಲ್ಲ. ಹೌದು. ಕಾರಣ ಇದು ಇಷ್ಟೆಲ್ಲ ಗೊಂದಲದಲ್ಲಿ ನಾವು ಯಾಕೆ ತಗಲಾಕೊಂಡಿದ್ದೀವಿ? ಹಾಗಾದರೆ ಗೊಂದಲ ತಾನೇ ಇದು. ಹೌದು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈಗ ಇವರು ನಿಖರವಾಗಿ ಇಲ್ಲವೇ ಇಲ್ಲ ಅಂದ ಮೇಲೆ ಹಾಗಾದರೆ ನಾವು ತಿಳ್ಕೊಳ್ಳೋ ವಿಧ ಆದರೂ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಚಲನೆಯಲ್ಲಿ ಇರ್ತಕ್ಕಂತಹ ರಕ್ತ ಸತ್ಯ ತಾನೇ? ಹೌದು. ನಮ್ಮ ದೇಹದಲ್ಲಿ ರಕ್ತ ಚಲನೆ ಆಗುತ್ತಿರುವುದು ಸತ್ಯವೇ? ಸುಳ್ಳ? ಸತ್ಯ. ಹೌದು. ಸೊ ಇದನ್ನು ನಿಖರವಾಗಿ ಹೇಳಲಿಕ್ಕೆ ಯಾವುದರ ಮೂಲಕನಾದ್ರೂ ಸಾಧ್ಯ ಇದೆಯಾ? ನಿಖರವಾಗಿ ಹೇಳಲಿಕ್ಕೆ. ಆಮೇಲೆ ಅದು ಒಂದೇ ರೀತಿಯಲ್ಲಿ ಎಲ್ಲರಿಗೂ ರಕ್ತ ಚಲನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೂ ತಾಯಿಗೂ ಒಂದೇ ರೀತಿಯಲ್ಲಿ ಇಲ್ಲ, ಬೇರೆ ಬೇರೆ ಇದೆ. ಹಾಗಿದ್ದ ಮೇಲೆ ಇದು ಒಳ್ಳೇದು ಕೆಟ್ಟದ್ದು ಹೆಂಗೆ ತಗೋತೀರಾ? ತಗೊಳಕ್ಕಾಗತ್ತೆ? ಹೇಳ್ಬೋದಲ್ಲ, ತಾಯಿ ಹೊಟ್ಟೆ ಹೊಡೆದ ಮಗುವಿಗೆ ಒಂದೇ ಥರ ಇರಬೇಕಿತ್ತು, ತಾಯಿ ಥರ ಮಗು ಇರಬೇಕಿತ್ತು, ಮಗು ಥರ ತಾಯಿ ಇರಬೇಕಿತ್ತು. ಸಾಧ್ಯನೇ ಇಲ್ಲ. ಹೌದು. ಇರಬಹುದೇನೋ. ಆದರೆ ಪ್ರಶ್ನೆ ಒಂದೇ, ತಾಯಿಗೊಂಥರ ಆರೋಗ್ಯ ಸ್ಥಿತಿ ಬೇರೆ, ಮಗುಗೊಂಥರ ಆರೋಗ್ಯ ಸ್ಥಿತಿ ಬೇರೆ ಇರುತ್ತಲ್ಲ. ಹೌದು. ಈಗ ಈ ರೀತಿಯಾಗಿ ಒಂದಕ್ಕೊಂದು ಲೆಕ್ಕಾಚಾರ ಹಾಕ್ಕೊಂಡಾಗ ನಮಗಿಲ್ಲಿ ಒಂದು ಸತ್ಯ ಗೊತ್ತಾಗಬೇಕು. ಏನು ಸರಿ ತಪ್ಪು ಬೇಡವೇ ಬೇಡ, ನಮಗೊಂದು ಗುರುತು ಬೇಕು. ಹೌದಲ್ಲ? ಹೌದು. ಆ ಗುರುತು ನಮ್ಗೆ ಸಿಕ್ಕಿದಾಗ ನಾವು ಯಾರನ್ನೂ ಕೇಳಬೇಕಾಗಿಲ್ಲ. ನಾನು ಸರಿಯಾಗಿದ್ದೀನಿ ಸರಿಯಾಗಿಲ್ವಾ ನಿಮ್ಮದೇ ಡಿಸೈಡ್.